ಜಪಾನ್ನಲ್ಲಿ ಪ್ರತಿ ವರ್ಷ 1500 ಭೂಕಂಪ ಮತ್ತೆ ಒಂದೆರಡು ಸುನಾಮಿ ಬರುತ್ತೆ. ಆದರೆ ಇದರಿಂದ ಜಪಾನ್ ದೇಶಕ್ಕೆ ಏನೂ ಸಮಸ್ಯೆ ಆಗೋದಿಲ್ಲ. ಹೇಗೆ ಜಪಾನ್ ಈ ಸಮಸ್ಯೆಯ ವಿರುದ್ಧ ಹೋರಾಡುತ್ತೆ ಗೊತ್ತಾ? ಅದಕ್ಕೆ ಈ ಪೂರ್ತಿ ವಿಡಿಯೋ ನೋಡಿ. 2 ಫೆಬ್ರವರಿ 2023ರಂದು ತುರ್ಕಿಸ್ತಾನ್ ದೇಶದಲ್ಲಿ 7.8 ಪ್ರಮಾಣದ ಭೂಕಂಪ ಬಂದಾಗ 50,000 ಜನ ಸಾವನ್ನಪ್ಪಿದ್ರು. ಅದೇ 1 ಜನವರಿ 2024ರಂದು ಜಪಾನ್ನಲ್ಲಿ 7.6 ಪ್ರಮಾಣದ ಭೂಕಂಪ ಬಂದಾಗ ಕೇವಲ 64 ಜನ ಸತ್ತಿದ್ರು. ಜಪಾನ್ ಈ 3 ರೀತಿಯಿಂದ ಭೂಕಂಪದ ವಿರುದ್ಧ ಹೋರಾಡುತ್ತೆ. ಒಂದು, ಜಪಾನ್ನಲ್ಲಿ ಎಲ್ಲಕ್ಕಿಂತ ಅಡ್ವಾನ್ಸ್ ಅರ್ತ್ ಕ್ವಿಕ್ ವಾರ್ನಿಂಗ್ ಸಿಸ್ಟಮ್ ಅನ್ನ ಅಳವಡಿಸಲಾಗಿದೆ. ಇದು ಭೂಕಂಪ ಬರೋದಕ್ಕಿಂತ ಮುಂಚೆನೆ ಜನರಿಗೆ ಮಾಹಿತಿ ನೀಡುತ್ತೆ. ಜೊತೆಗೆ ಚಿಕ್ಕವರು ಇದ್ದಾಗಿನಿಂದಲೇ ಮಕ್ಕಳಿಗೆ ಭೂಕಂಪದಿಂದ ರಕ್ಷಣೆ ಪಡೆಯುವುದು ಹೇಗೆ ಅನ್ನೋದನ್ನ ಕಲಿಸಿರ್ತಾರೆ. 2, ಡಿಸಾಸ್ಟರ್ ಪ್ರೂಫ್ ಬಿಲ್ಡಿಂಗ್ಸ್. ದೊಡ್ಡ ಕಟ್ಟಡದ ಕೆಳಗೆ ಶಾಕ್ಸ್ ಅಬ್ಸಾರ್ವರ್ ಗಳನ್ನ ಅಳವಡಿಸಿರ್ತಾರೆ. ಇದು 5ರಿಂದ 7 ಪ್ರಮಾಣದ ಭೂಕಂಪವನ್ನು ಸಹಿಸಿಕೊಳ್ಳುತ್ತೆ. 3, ಜಪಾನ್ನಲ್ಲಿ ಸುನಾಮಿಯಿಂದ ತಪ್ಪಿಸಿಕೊಳ್ಳಲು 15 ಅಡಿ ಎತ್ತರದ ಗೋಡೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಮಿಟಿಗೇಷನ್ ಪಾರ್ಕ್ ಸಹ ನಿರ್ಮಾಣ ಮಾಡಲಾಗಿದೆ. ಇಂದಾದ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ.